ಈಗ ಏನು ಸಿಬ್ಬಂದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರೋಧವಾಗಿ ವಿದ್ಯಾರ್ಥಿಗಳ ಧ್ವನಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ರಾಷ್ಟ್ರವ್ಯಾಪಿ ಹೋರಾಟ ಮಾಡುತ್ತಿದ್ದು, ಅದರ ಸಲುವಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಅಪಾರ ವಿದ್ಯಾರ್ಥಿಗಳೊಂದಿಗೆ ಹೋರಾಟ ನಡೆಸಿತು. ಈ ಹೋರಾಟದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿದ್ಯಾರ್ಥಿಗಳ ಧ್ವನಿ ಕಾರ್ಯಕ್ರಮದ ರಾಜ್ಯದ ಉಸ್ತುವಾರಿಗಳು ಆದಂತಹ ಶ್ರೀಯುತ ಗುಡುಬಂಡೆ ರಮೇಶ್ ರವರು ಕಾರ್ಯಕ್ರಮದ ಬಗ್ಗೆ ಈ ರೀತಿ ಮಾಹಿತಿಯನ್ನ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಏನ್ ಮಾಡಿದ್ವಿ ಸರ್? ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ವಿರೋಧಿಸಿ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಜಿಲ್ಲೆಯಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ನಾವು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ವೃತ್ತದಲ್ಲಿ ಮಾಡಿದ್ದೇವೆ. ಮುಖ್ಯ ಉದ್ದೇಶ, ಸುಮಾರು ವಿದ್ಯಾರ್ಥಿಗಳು ಇವತ್ತು ದೇಶದಲ್ಲಿ ಸುಮಾರು 3 ವರ್ಷಗಳಿಂದ ಓದಿ ಪರೀಕ್ಷೆಯನ್ನು ಬರೆದು ತಮ್ಮ ಕನಸುಗಳನ್ನ ಕಟ್ಕೊಂಡು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಂತ ಕನಸು ಕಟ್ಟಿರ್ತಾರೆ. ಆದ್ರೆ ಇವತ್ತು ಈ ಕೇಂದ್ರ ಶಿಕ್ಷಣ ಒಂದು ಸಚಿವರು ಅವರ ಒಂದು ದುರಾಡಳಿತದಿಂದ ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ನಷ್ಟ ಆಗಿದೆ ಮತ್ತು ಸುಮಾರು 20 ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ನಾಚಿಕೆ ಆಗ್ಬೇಕು ಇವತ್ತು ಕೇಂದ್ರ ಸರ್ಕಾರಕ್ಕೆ. 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಆದ್ರೂ ಕೂಡ ಇದುವರೆಗೂ ಯಾರು ಕೂಡ ಅವರ ಮನೆಗಳಿಗೆ ಹೋಗಿ ಅವ್ರಿಗೆ ಒಂದು ಸಂತಾಪ ಅವರಿಗೆ ಅವರ ಮನೆಯವರಿಗೆ ಒಂದು ಪರಿಹಾರ ಕೊಡೋದಾಗ್ಲಿ ಮಾಡಿಲ್ಲ. ಇಂಥ ಒಂದು ಸರ್ಕಾರ, ಕೇಂದ್ರ ಸರ್ಕಾರವನ್ನ ಈ ದೇಶದಿಂದ ಕಿತ್ತೊಗೆಬೇಕು. ಇದನ್ನ ಪ್ರಶ್ನೆ ಮಾಡಕ್ ಬಂದಿರತಕ್ಕಂತ ನಮ್ಮ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ನಿನ್ನೆ ಡೆಲ್ಲಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಏನು ಪ್ರಜಾಪ್ರಭುತ್ವದಲ್ಲಿ ಕ್ವಶನ್ ಮಾಡಬಾರ್ದ? ಸಂವಿಧಾನದಲ್ಲಿ ಪ್ರಶ್ನೆ ಮಾಡುವಂತ ಹಕ್ಕು ಎಲ್ಲ ಒಬ್ಬ ನಾಯಕರಿಗೂ ಇದೆ. ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಹೋಗಿ ಒಂದು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಯಾರು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ.